ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 26ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 27ನೇ ಅಧ್ಯಾಯವನ್ನು ಶುರು ಮಾಡೋಣ. ಗಾಯನ ಬಂದು, ಭಾರತ ಅವರೇ, ದೇವಸ್ಥಾನಕ್ಕೆ ಹೋಗಿ ಬರಬೇಕಿತ್ತು ಅಂತ ಕೇಳಿದ್ಲು. ಅದಕ್ಕೇನಂತೆ, ಹೋಗಿ ಬರೋಣ, ಎಲ್ಲರೂ ರೆಡಿಯಾಗಿ ಎಂದ ಭಾರತ. ಅಲ್ಲಿಯೇ ಕುಳಿತಿದ್ದ ಪ್ರಮಿಳಾ ಕೇಳಿಯೂ ಕೇಳದಂತೆ ಇದ್ದದನ್ನು ನೋಡಿ, ಅಕ್ಕ, ನಿನಗೂ ಕೂಡ ಗಾಯನ ಅವರ ಹಾಗೆ ಅಮ್ಮನವರು ಅಂದರೆ ತುಂಬ ಭಕ್ತಿ ಅಲ್ವಾ? ಇಷ್ಟು ವರ್ಷ ಅವ್ರ ದರ್ಶನ ಮಾಡದೇ ಇದ್ದೀಯಾ? ಸಂಜೆ ಹೋಗಿ ಬರೋಣ ದೇವಸ್ಥಾನಕ್ಕೆ ಎಂದಾಗ ಪ್ರಮಿಳಾ ಮನಸ್ಸು ಸಣ್ಣಗೆ ಅಳುಕಿತ್ತು. ಮನುಷ್ಯರನ್ನ ಎದುರಿಸಿದಷ್ಟು ಸುಲಭವಲ್ಲ ದೇವರನ್ನ ಎದುರಿಸುವುದು. ಯಾಕೋ ಅಮ್ಮನವರ ಮುಂದೆ ನಿಲ್ಲಲು ಅಪರಾಧಿ ಭಾವ ಕಾಡಿತ್ತು. ತನ್ನನ್ನು ತಾನು ಅದೆಷ್ಟೇ ಸಮರ್ಥಿಸಿಕೊಂಡರೂ ಅದು ನನ್ನ ದೃಷ್ಟಿಕೋನದಿಂದ ಮಾತ್ರ ಎಂದು ಅಂತರಾತ್ಮ ಚೀರಿ ಚೀರಿ ಹೇಳ್ತಾ ಇದ್ರು. ಇದೇ ಮೊದಲೇನಲ್ಲ, ಆದರೂ ತಮ್ಮನ ಎದುರು ತೋರಿಸಿಕೊಳ್ಳಲಾಗದೆ ಒಪ್ಕೊಂಡ್ರು. ಅಷ್ಟರಲ್ಲಾಗಲೇ ಮನೆ ಮುಂದೆ ಗಾಯಿ ಗಾಯಿ ಎಂದು ಕೂಗಿದ್ದು ಕೇಳಿಸಿತು. ಹಸು ಅಂಬೋ ಎಂದು ಕೂಗಿದಾಗ ಹೋಗುವ ಕರುವಿನಂತೆ ಗಾಯನ ಅಮ್ಮ ಎನ್ನುತ್ತಾ ಮನೆಯ ಮುಂಭಾಗಕ್ಕೆ ಓಡಿದ್ಲು, ದಡದಡನೆ ಮೆಟ್ಟಿಲಿ ಇಳಿಯುತ್ತಾ. ಅಮ್ಮ, ನನ್ನ ಮೇಲಿನ ಕೋಪ ಹೋಯ್ತಾ? ಅಂತೂ ಬಂದ್ಯಲ್ಲ, ಬಾಮ್ಮ ಒಳಗೆ ಎಂದು ಕೈ ಹಿಡಿದುಕೊಂಡು ಮನೆಯೊಳಗೆ ಹೋಗಲು ಹೆಜ್ಜೆ ಇಟ್ಟರೆ ಸುಲೋಚನಾ ನಿಂತ ಜಾಗದಿಂದ ಕದಲಲಿಲ್ಲ. ಆಘಾತವಾದಂತಾಗಿ ಹಿಂದೆ ತಿರುಗಿ ನೋಡಿದ ಗಾಯನ, ಅಮ್ಮ, ಇನ್ನೂ ನನ್ನ ಮೇಲೆ ಕೋಪನಾ? ನಾನು ಯಾವ ತಪ್ಪು ಮಾಡಿಲ್ಲ ಅಮ್ಮ. ನಿನ್ನ ಮಗಳ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಅಷ್ಟು ಚಾರಿತ್ರ್ಯ ಇಲ್ಲದವಳ ನಾನು ಎಂದು ಕಣ್ತುಂಬಿಕೊಂಡು ಹೇಳಿದಾಗ ತಾಯಿಯ ಮನಸ್ಸು ಮಿಡುಕಾಡಿತ್ತು. ನಾನಿಲ್ಲಿ ನಿನ್ನ ಸರಿ ತಪ್ಪುಗಳ ವಾದ ವಿವಾದ ಮಾಡೋದಕ್ಕೆ ಬಂದಿಲ್ಲ. ಏನು ಮಾಡಲಿ, ಹೆತ್ತ ತಾಯಿ ಅಲ್ವಾ ನಾನು. ಮಕ್ಕಳು ತಪ್ಪು ಮಾಡಿದ್ರೂ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋ ಅಧಿಕಾರ ನಮಗಿಲ್ಲ. ನನಗೆಲ್ಲ ವಿಷಯ ಗೊತ್ತಾಯಿತು. ಆ ಹುಡುಗ ಆಚಾರ್ಯ ಮಗ ಅಂತ. ನಮಗೆ ದೊಡ್ಡವರ ಸಹವಾಸ ಬೇಡ. ನಡಿ, ಈಗಿಂದೀಗಲೇ ನಮ್ಮ ಮನೆಗೆ ಹೋಗೋಣ. ನಿನಗೂ ಅವನಿಗೂ ಇದ್ದ ಸಂಬಂಧ ಇವತ್ತಿಗೆ ಈ ಕ್ಷಣಕ್ಕೆ ಮುಗೀತು. ಹೆತ್ತವರು ಬೇಕು ಅನ್ನೋದಿದ್ರೆ ಅಂಗಳದಿಂದ ಹೀಗೆ ನನ್ನ ಜೊತೆ ನಮ್ಮನೆಗೆ ಬರಬೇಕು ಎಂದರು ಸುಲೋಚನಾ. ಏನಮ್ಮ ಹೇಳ್ತಾ ಇದ್ದೀಯಾ ನೀನು? ಮದುವೆ ಹೇಗಾದರೂ ಆಗಿರಲಿ, ಒಂದು ಸಾರಿ ಕೊರಳಿಗೆ ತಾಳಿ ಅನ್ನೋದು ಬಿದ್ಮೇಲೆ ಗಂಡನ ಮನೆಯೇ ಅಲ್ವೇನಮ್ಮ ಹೆಣ್ಣಿಗೆಲ್ಲ? ತವರಿಗೆ ಗಂಡ ಬಿಟ್ಟವಳಾಗಿ ಬಂದು ಕೂರು ಅಂತ ಹೇಳ್ತಾ ಇದ್ದೀಯಾ ಎಂದಳು ಗಾಯನ. ತಾಯಿ ಮಗಳ ಮಾತು ನಡೆಯುವಾಗಲೇ ಮನೆಯವರೆಲ್ಲ ಮತ್ಯಾರು ಬಂದ್ರು ಅಂತ ಅಂಗಳಕ್ಕೆ ಬಂದು ನಿಂತಿದ್ರು. ಸುಲೋಚನಾ ಗಾಯನ ಇಬ್ಬರ ಮಾತನ್ನ ಕೇಳಿ, ಅಂದ್ರೆ ಈ ಹುಡುಗಿ ಸುಲೋಚನಾ ಮಗಳ? ಓಹೋ, ಎಂತ ಅನರ್ಥ ಆಗೋಗಿದೆ. ಇನ್ನು ಮಗಳಿಗೆ ಕಿವಿ ಉತ್ತಾಳೆ. ಅಮ್ಮ ಮಗಳಿಗೆ ಮಾತಾಡೋಕೆ ಬಿಡಬಾರ್ದು ಎಂದುಕೊಂಡ ಪ್ರಮಿಳಾ, ಏನು ನಡೀತಾ ಇದೆ ಇಲ್ಲಿ? ಅವಳು ನಮ್ಮನೇ ಸೊಸೆ, ಶ್ರೀಕಂಠಾಚಾರ್ಯರ ಸೊಸೆ. ನೀನು ಅವಳನ್ನು ಯಾಕೆ ಕರಿತಾ ಇದ್ದೀಯಾ ಎಂದರು ಬಿಗುವಾಗಿ. ಕ್ಷಮಿಸಿ ಚಿಕ್ಕಮ್ಮೋರೆ, ಇದು ಆಚಾರು ಮನೆ ಅಂತ ಊರು ಬಿಟ್ಟು ಹೋದವ್ರಿಗೆ ಮರ್ತೋಗಿರ್ಬೋದು, ಆದರೆ ಊರಲ್ಲೇ ಇದ್ದವರಿಗೆ ಮರ್ತು ಹೋಗಿಲ್ಲ. ನನ್ನ ಮಗಳು ಯಾರೋ ದಾರಿಲಿ ಹೋಗೋನು ಮದುವೆ ಆಗಿದ್ರೂ ಕ್ರಮೇಣ ಮನೆ ಸೇರಿಸ್ಕೊತಾ ಇದ್ದೆ. ಆದರೆ ಈ ಮನೆಗೆ ಸೊಸೆಯಾಗಿದ್ದಾಳೆ, ನನಗೊಪ್ಪಿಗೆ ಇಲ್ಲ ಎಂದರು ಸುಲೋಚನಾ. ನೀನೊಪ್ಪಿಗೆ ಯಾರು ಕೇಳಿದ್ದು? ಮದುವೆ ಆಗಿ ಹೋಗಿದೆ, ಎಲ್ಲರ ಎದುರು ಗಂಡ ಹೆಂಡ್ತಿ ಅಂತ ಹೇಳಾಗಿದೆ, ಇನ್ನೇನೂ ಇಲ್ಲ. ಗಾಯನ ನಮ್ಮ ಮನೆ ಸೊಸೆ ಅಷ್ಟೇ ಎಂದು ಹೇಳಿ, ಗಾಯನ ನೀನು ಹೊಳಗೋಗು, ಈ ಮನೆ ಸೊಸೆಗೆ ಮರ್ಯಾದೆ ಕೊಡೋದವ್ರ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ಎಂದರು ಪ್ರಮಿಳಾ. ಅದ್ಕೆ ಅವರು ನಮ್ಮಮ್ಮ, ಕೋಪದಲ್ಲಿ ಏನೋ ಹೇಳ್ತಾ ಇದ್ದಾರೆ, ಅವರಿಗೆ ನನ್ನ ಮೇಲೆ ಸಂಪೂರ್ಣ ಹಕ್ಕು ಇದೆ ಎಂದಳು ಗಾಯನ. ಹಕ್ಕಿದೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡೋದಲ್ಲ. ಮಗಳನ್ನ ಮಾತಾಡಿಸೋ ರೀತಿ ಇದ್ದರೆ ಇದೇನಾ ಇದು? ಹಾಗಾಗಿ ನೀನು ಪಾರ್ಥನ್ ಬಿಟ್ಟು ಹೋಗ್ತೀಯಾ? ಸರಿ ಹೋಗು. ಹಾಗಾದರೆ ನಿನಗೆ ಗಂಡ ಬೇಕು ಅನ್ನೋದಿದ್ರೆ ಮನೆ ಒಳಗೆ ಹೋಗಿ ಬಾಗಿಲು ಹಾಕು. ತವ್ರ ಮನೆ ಬೇಕು ಅನ್ನೋದಿದ್ರೆ ಅಂಗಳದಿಂದ ಹಾಗೆ ಹೋಗು, ಇನ್ಯಾವತ್ತೂ ಬರಬೇಡ ಎಂದರು ಪ್ರಮಿಳಾ. ಗಾಯನ ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ನನಗೆ ಲಾಭ ಎನ್ನುವಂತಿತ್ತು ಅಡಕತ್ತರಿಯಲ್ಲಿ ಸಿಕ್ಕಿಸಿ. ಗಾಯನ ತಾಯಿಯ ಕಡೆಗೊಮ್ಮೆ ಭಾರತನ ಕಡೆಗೊಮ್ಮೆ ದೃಷ್ಟಿ ಬದಲಿಸಿ ನೋಡಿ ಸಂದಿಗ್ಧ ಭಾವದಿಂದ ತೊಳಲಾಡುತ್ತಾ ದೀರ್ಘ ನಿಟ್ಟುಸಿರೊಂದನ್ನು ಹೊರಹಾಕಿ, ಅಮ್ಮ, ಮಗಳಿಗೆ ಮದುವೆ ಆಗಿದೆ. ಮಗಳೂ ಬೇಕು ಅಂದರೆ ಮಗಳನ ಜೊತೆ ಅಳಿಯನನ್ನು ಒಪ್ಕೋಬೇಕು. ನಿನ್ಗೆ ಯಾವತ್ತೂ ಇಬ್ಬರು ಬೇಕು ಅಂತ ಅನಿಸುತ್ತೋ ಅವತ್ತು ಬಾ, ನಾನು ನನ್ನ ಗಂಡನ ಬಿಟ್ಟು ಬರಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದ್ಲು. ಮಗಳ ಮಾತನ್ನು ಕೇಳಿ ಸುಲೋಚನಾ ಮನಸ್ಸಿನಲ್ಲೇ, ಅಯ್ಯೋ ಮಂಕೆ, ಹುಲಿ ಬೋನೊಳಗೆ ಹಸುವನ್ನು ಕೂಡ ಹಾಕೋದು
ಆಗೋಕ್ಕೆ ನಾನೇನು ದಡ್ಡಿನ? ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ಎಂದುಕೊಂಡು, ಗಾಯಿ, ನಿನಗೆಲ್ಲದನ್ನು ಹೇಳೋಕ್ಕಾಗಲ್ಲ, ನಡಿ ಮನೆಗೆ ಎಂದರು ಮತ್ತೊಮ್ಮೆ. ಈಗ ಗಾಯನಗಿಂತ ಮೊದಲು ಪಾರ್ಥ ಮಾತನಾಡಿ, ಅತ್ತೆ, ಇದೇನಿದು, ಯಾಕೆ ಬೇಡ ಅಂತಿದ್ದೀರಾ? ಶ್ರೀಮಂತರು ಅಂತನಾ? ನನಗೂ ಇಷ್ಟು ವರ್ಷ ಗೊತ್ತಿರಲಿಲ್ಲ. ನಿಮ್ಮ ಮಗಳನ್ನು ನಾವೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತೀವಿ, ಆತಂಕ ಪಡಬೇಡಿ ಎಂದಾಗ ಪಾರ್ಥನಿಗೆ ಕೇವಲವಾಗಿ ಮಾತನಾಡಲು ಸುಲೋಚನರ ಬಾಯಿ ಬರಲಿಲ್ಲ. ಬಹುಶಃ ಶ್ರೀಕಂಠ ಆಚಾರ್ಯರ ಮೇಲಿದ್ದ ಗೌರವ ಅಡ್ಡ ಬಂದಿತ್ತು ಎನಿಸುತ್ತದೆ. ಗಾಯಿ ಹೇಳಿದ್ದೀನಿ, ನಮ್ಮನೆ ಬಾಗಿಲು ನಿನಗೆ ಯಾವಾಗಲೂ ತೆಗೆದಿರುತ್ತೆ, ನಿನಗೆ ಬರಬೇಕು ಅನಿಸ್ದಾಗ ಬಾ ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಟು ಹೋದರು. ಸ್ವರ್ಣ ಗಾಯನಾಳ ಬಳಿ ಬಂದು ಹೆಗಲು ಬಳಸಿ, ಗಾಯಿ, ಬೇಜಾರು ಮಾಡ್ಕೋಬೇಡ, ಆಂಟಿ ಏನೋ ಕೋಪದಲ್ಲಿ ಹೇಳಿರ್ತಾರೆ, ಇಲ್ಲೇ ಹತ್ರ ಇರ್ತೀಯಲ್ವಾ, ನೋಡ್ತಾ ಇರು, ಆದಷ್ಟು ಬೇಗ ಸಮಾಧಾನ ಆಗ್ತಾರೆ ಎಂದು ಒಳಗೆ ಕರೆದುಕೊಂಡು ಬಂದು ಕೂರಿಸಿದ್ಲು. ಗಾಯನ ಅವರೇ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಇದಕ್ಕೆಲ್ಲ ನಾನು ಕೂಡ ಕಾರಣ. ನಿಮ್ಮ ತಾಯಿನ ಸಮಾಧಾನ ಮಾಡಿ ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ರಲ್ಲ, ನಡೀರಿ ಹೋಗ್ಬರೋಣ ಎಂದ ಪಾರ್ಥ. ಹೌದಮ್ಮ ಗಾಯನ, ಕಾಲಕ್ರಮೇಣ ಎಲ್ಲ ಸರಿ ಹೋಗುತ್ತೆ, ಚಿಂತೆ ಮಾಡಬೇಡ, ಹೇಳು ಎಂದರು ನಾರಾಯಣ ಕೂಡ. ಸರಿ ಹೋಗುವುದೋ ಇಲ್ಲವೋ ಗಾಯನಾಗೂ ಗೊತ್ತಿಲ್ಲ, ಆದರೆ ಬಿಟ್ಟು ಹೋಗಲು ಮನಸ್ಸು ಒಪ್ಪಲಿಲ್ಲ. ಅಮ್ಮನವರ ಇಚ್ಛೆ ಏನಿದೆಯೋ ಎಂದುಕೊಂಡು ಮುಖ ತೊಳೆದುಕೊಂಡು ಬರಲು ಹೋದಳು. ಎಲ್ಲರೂ ತಯಾರಾಗಿ ದೇವಸ್ಥಾನಕ್ಕೆ ಹೊರಟಾಗ ಸ್ವರ್ಣ, ಅಪ್ಪ, ದೇವರ ಬಗ್ಗೆ ವಿವರವಾಗಿ ಹೇಳಿ ಎಂದಳು. ಮಗಳೇ, ಇಲ್ಲಿರೋದು ಭ್ರಮರಾಂಬದೇವಿ ಅಂತ. ಅಮ್ಮನವರು ಸಪ್ತ ಮಾತೃಕೆಯರಲ್ಲಿ ಒಬ್ಬರು ಅಂತ ಹೇಳ್ತಾರೆ. ತುಂಬ ಶಕ್ತಿಶಾಲಿ, ಮೈಸೂರಿನ ಚಾಮುಂಡೇಶ್ವರಿಯ ಹಾಗೆ. ನಿಮ್ಮ ತಾತನ ಕಾಲದಲ್ಲಿ ತುಂಬ ಪ್ರಸಿದ್ಧಿ ಇತ್ತು, ಈಗಲೂ ಕೂಡ ಇದೆ, ಆದರೆ ಆಗಿನ ವೈಭವ. ದೇವರ ಮೇಲೆ ಜನಗಳಿಗಿದ್ದ ಭಕ್ತಿ ಸಾಮಾನ್ಯದ್ದಲ್ಲ. ನಿನ್ನ ಮುತ್ತಜ್ಜ ಇದ್ರಲ್ಲ, ಶ್ಯಾಮಸುಂದರ ಆಚಾರ್ಯರು, ಅವರು ಗರ್ಭಗುಡಿಯಲ್ಲಿ ಅಮ್ಮನವರ ಜೊತೆ ಮಾತಾಡ್ತಾರೆ ಅನ್ನೋ ಮಾತಿತ್ತು. ಅಂಥ ದೈವ ಭಕ್ತರು. ಹಾಗಾಗಿನೇ ಈ ಸುತ್ತಮುತ್ತಲ ಊರುಗಳಲ್ಲಿ ಆಚಾರ್ಯರ ಮನೆ ಅಂದರೆ ಅಷ್ಟು ಭಕ್ತಿ, ಗೌರವ. ಅಜ್ಜಯ್ಯ ಮಾತಾಡಿದರೆ ಸಾಕ್ಷಾತ್ ಅಮ್ಮನವರೇ ಆಚಾರ್ಯರ ಬಾಯಲ್ಲಿ ನುಡಿಸ್ತಾರೆ ಅಂತ ಹೇಳೋರು ಜನ ಎಂದು ಹೇಳಿದ ನಾರಾಯಣರ ಧ್ವನಿಯಲ್ಲಿ ಆಚಾರ್ಯರ ಬಗೆಗೆ ಗೌರವವಿತ್ತು. ಇವರ ಮಾತನ್ನು ಕೇಳಿಸಿಕೊಂಡ ಪಾರ್ಥನಿಗೆ ಕೂಡ ಇಂಥ ದೈವಾಂಶ ಸಂಭೂತರ ವಂಶದಲ್ಲಿ ಹುಟ್ಟಿರುವ ನಾನೇ ಧನ್ಯ ಎಂದು ತನ್ನ ಜನ್ಮದ ಸಾರ್ಥಕತೆ ಮೂಡಿತ್ತು. ಎಲ್ಲರೂ ನಡೆದುಕೊಂಡೇ ದೇವಸ್ಥಾನವನ್ನು ತಲುಪಿದ್ರು. ಆಗಲೇ ಸಂಜೆ ಆಗಿದ್ದರಿಂದ ಸಂಜೆ ಪೂಜೆ ಮಾಡಲು ಪುರೋಹಿತರು ಸಿದ್ಧತೆ ಮಾಡ್ತಾಯಿದ್ರು. ಮೊದಲೇ ಹೇಳೋದಲ್ವ ಚಿಕ್ಕಮ್ಮೋರೆ, ಬರ್ತಾ ಇದ್ದೀವಿ ಅಂತ ಎಂದರು ಪುರೋಹಿತರು. ಪರವಾಗಿಲ್ಲ ಎಂದು ನಾರಾಯಣರು ಹೇಳಿದರೆ ದೇವಸ್ಥಾನದ ಮೆಟ್ಟಿಲು ಹತ್ತಲು ಪ್ರಮಿಳ ಹೆಜ್ಜೆಗಳು ಸಹಕರಿಸುತ್ತಿಲ್ಲ. ಕಾಲನ್ನು ಹಿಂದಕ್ಕೆ ಇಡುವಂತೆ ಭಯ ಕಾಡುತ್ತಿತ್ತು. ಮನದೊಳಗೆ ಕಷ್ಟಪಟ್ಟು ಧೈರ್ಯ ತಂದುಕೊಂಡು ದೇವಸ್ಥಾನದ ಒಳಗೆ ಬಂದರು. ಗಾಯನಾಳಿಗೆ ತವರಿಗೆ ಬಂದಷ್ಟೇ ನೆಮ್ಮದಿ. ತಾಯಿಯ ಮಡಿಲಿನ ಬೆಚ್ಚನೆ ಭಾವ ಸಿಕ್ಕಂತೆ ಭಕ್ತಿಯಿಂದ ಹೊಸ್ತಿಲನ್ನು ಹಸ್ತಪೂರ್ತಿಯಾಗಿ ಮುಟ್ಟಿ ನಮಸ್ಕರಿಸಿಕೊಂಡು ಬಲಗಾಲಿಟ್ಟು ಒಳಗೆ ಬಂದಳು. ಗರ್ಭಗುಡಿ ಅಮ್ಮನವರದ್ದು ರಜತ ವಿಗ್ರಹ. ಅದಕ್ಕೆ ಕೆಂಪು ಕಲ್ಲಿನ ಮೂಗುತಿ, ವಜ್ರದ ಓಲೆಗಳು, ಹಣೆಯಲ್ಲಿ ಕುಂಕುಮ, ಬಗೆ ಬಗೆಯ ಹೂವಿನ ಅಲಂಕಾರದಲ್ಲಿ ಹಸನ್ಮುಖದ ಅಮ್ಮನವರು ದೇದೀಪ್ಯಮಾನವಾಗಿ ಕಾಣುತ್ತಿದ್ದರು. ಅಮ್ಮನವರ ಮುಖವನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಗಾಯನ ಕೈ ಮುಗಿದು ಭಕ್ತಿಯಿಂದ ಕಣ್ಮುಚ್ಚಿದಳು. ಕಣ್ಮುಚ್ಚಿದರೂ ಅಮ್ಮನವರ ಮುಖವೇ ಅವರ ಮುಂದೆ ಉರಿಯುತ್ತಿರುವ ಮಂಗಳಾರತಿ ಮೂಗುತಿ ಫಳಫಳನೆ ಹೊಳೆಯುತ್ತಿತ್ತು. ಗಾಯನ ಕಣ್ಣು ಮುಚ್ಚಿ ಅಮ್ಮನವರನ್ನು ಧ್ಯಾನಿಸ್ತಿದ್ರೆ ಅಮ್ಮನವರ ಮುಖವೇ ಕಣ್ಮುಂದೆ ಬರುತ್ತಿತ್ತು. ಗರ್ಭಗುಡಿಯ ಮಂದ ಬೆಳಕಿನಲ್ಲಿ ತನ್ನಂತಾನೆ ಬೆಳಗುತ್ತಿದ್ದ ಆರತಿ ಘಂಟಾನಾದ ನಾಸ್ತಿಕನನ್ನು ಆಸ್ತಿಕನನ್ನಾಗಿ ಮಾಡುವಂತಹ ದೇವಿಯ ಕಳೆ ಗಾಯನಳಿಗೆ ಕಣ್ಬಿಡಲು ಮನಸ್ಸಿಲ್ಲ. ಅಮ್ಮನವರನ್ನು ಹಾಗೆಯೇ ನೋಡುತ್ತಲೇ ಇರಲೇಬೇಕೆಂಬ ಬಯಕೆ ಮನಸ್ಫೂರ್ತಿಯಾಗಿ ಕಣ್ಮುಚ್ಚಿ ದರ್ಶನವನ್ನು ಮಾಡಿಕೊಂಡು ಪುರೋಹಿತರು ಮಂಗಳಾರತಿ ತಟ್ಟೆಯನ್ನು ಮುಂದಿಡಿದಾಗ ಪಕ್ಕದಲ್ಲಿ ನಿಂತಿದ್ದ ಸ್ವರ್ಣ ಭುಜ ಅಲುಗಾಡಿಸಿದಾಗಲೇ ಕಣ್ಬಿಟ್ಟಿದ್ದು. ಪುರೋಹಿತರು ಗಾಯನ, ಪಾರ್ಥ ಇಬ್ಬರನ್ನು ಪಕ್ಕದಲ್ಲಿ ನಿಲ್ಲಿಸಿ ಅಮ್ಮನವರ ಹಾರಗಳನ್ನು ಕೊಟ್ಟು ಹಾರ ಬದಲಾಯಿಸ್ಕೊಳ್ಳಿ ಎಂದರು ಅಮ್ಮನವರ ಎದುರಿಗೆ. ಇದೆಂಥ ಸೌಭಾಗ್ಯ! ಅವತ್ತು ಅಮ್ಮನವರ ಬಾಗಿಣ ಸಿಕ್ತು, ಇವತ್ತು ಅಮ್ಮನವರ ಎದುರಿಗೆ ಹಾರ ಬದಲಾಯಿಸ್ಕೊಳ್ಳೋದು. ನಮ್ಮ ಮದುವೆ ಅಮ್ಮನವರ ಇಚ್ಛೆ ಎಂದುಕೊಂಡ ಗಾಯನ ಪ್ರೀತಿಯಿಂದ ಪಾರ್ಥನ ಮುಖ ನೋಡಿದ್ಲು. ಅಪ್ಪ, ಅಮ್ಮ, ಅಜ್ಜಯ್ಯ ಎಲ್ಲ ದೈವ ಭಕ್ತರು. ಅಮ್ಮನ ಗುಣಗಾನ ಕೇಳ್ತಾ ಇದ್ರೆ ಆ ಸ್ಥಾನಕ್ಕೆ ಗಾಯನ ಸೂಕ್ತ ಅಂತ ಅಮ್ಮನವರು ತೀರ್ಮಾನ ಮಾಡಿನೇ ಯಾವುದೋ ಒಂದು ರೂಪದಲ್ಲಿ, ಅದು 12 ವರ್ಷಕ್ಕೊಮ್ಮೆ ಅವರು ಹೊರಗೆ ಬಂದಾಗಲೇ ನಮ್ಮ ಮದುವೆ ಮಾಡಿಸಿದ್ದಾರೆ ಎಂದುಕೊಂಡ ಪಾರ್ಥ ಕೂಡ ಪ್ರೀತಿಯಿಂದ ಗಾಯನಳ ಮುಖ ನೋಡಿದ.
ಇಬ್ಬರ ಮನಸ್ಸಿನಲ್ಲೂ ಪ್ರೀತಿಯ ಮೊದಲ ಮಿಂಚಿನ ಸಂಚಾರವಾಗಿತ್ತು. ಪುರೋಹಿತರು ಎಲ್ಲರಿಗೂ ಅಮ್ಮನವರ ಮಂತ್ರಾಕ್ಷತೆ ಕೊಟ್ಟಾಗ ಹಾರ ಬದಲಾಯಿಸಿಕೊಂಡ ಮೇಲೆ ಎಲ್ಲರೂ ಅಕ್ಷತೆ ಹಾಕಿದ್ರು. ಇಬ್ಬರು ಜೋಡಿಯಾಗಿ ಅಮ್ಮನವರಿಗೆ ಶಿರಬಾಗಿ ನಮಸ್ಕರಿಸಿ ಪುರೋಹಿತರಿಗೂ ನಾರಾಯಣ ಪ್ರಮಿಳಾಗೂ ನಮಸ್ಕಾರ ಮಾಡಿದ್ರು. ಪ್ರಮಿಳಾ ಒಲ್ಲದ ಮನಸ್ಸಿನಿಂದಲೇ ನೆಪಕ್ಕೆ ಆಶೀರ್ವಾದ ಮಾಡಿದ್ಲು. ತಂಪು ಶಶಿ ಅಂತ ಅಮ್ಮನವರ ರೂಪ ಪ್ರಮಿಳಾಗೆ ಮಾತ್ರ ಭಯ ಹುಟ್ಟಿಸುವ, ರಾಕ್ಷಸರ ಸಂಹಾರ ಮಾಡಲು ಶಿವನ ಎದೆ ಮೇಲೆ ಕಾಲಿಟ್ಟು ಕೈಯಲ್ಲಿ ಖಡ್ಗ ರುಂಡಗಳನ್ನು ಹಿಡಿದು ನಿಂತ ಮಹಾಕಾಳಿಯಂತೆ ಕಂಡರು. ಮುಖದ ಮೇಲೆ ಬೆವರ ಸಾಲುಗಳು ಜಮೆಯಾಗಿ ಅಲ್ಲಿ ನಿಲ್ಲಲಾಗದೆ, ತುಂಬ ಸೆಕೆ ಅನ್ನಿಸ್ತಿದೆ, ಹಳೆ ದೇವಸ್ಥಾನ ಕಲ್ಲಿಂದ ಕಟ್ಟಿರೋದಲ್ವಾ, ಗಾಳಿ ಕೊರತೆ ಎಂದು ನೆಪ ಹೇಳಿ ಹೊರಗೆ ಬಂದಾಗ ಹಿಂದೆಯೇ ಬಂದ ಸ್ವರ್ಣ, ಅಮ್ಮ ಸಫೋಕೇಶನ್ ಆಗ್ತಿದ್ಯಾ ಎಂದಳು. ಹಾಂ ಸ್ವಲ್ಪ ಎಂದು ಸೆರಗಿನಿಂದ ಮುಖ ಒರೆಸ್ಕೊಂಡು ಗಾಳಿ ಬೀಸ್ಕೊಂಡ್ರು. ಮತ್ತೊಮ್ಮೆ ಅಮ್ಮನವರಿಗೆ ನಮಸ್ಕರಿಸಿ ಹೊರಬಂದು ಕುಳಿತು ಗಾಯನ ತೆಂಗಿನಕಾಯಿ ಚಚ್ಚಿಕೊಟ್ಟಾಗ ಪ್ರಮಿಳಾಗೆ ನೀರಿಳಿಯದ ಗಂಟಲಲ್ಲಿ ಕಡುಬು ತುರುಕಿದಂತಾಗಿತ್ತು. ಎಲ್ಲರೂ ಮನೆಗೆ ಹಿಂತಿರುಗಿದ ಮೇಲೆ ಪ್ರಮಿಳಾ, ಗಾಯನ ಕಾಫಿ ಮಾಡು ಎಲ್ರಿಗೂ, ಹಾಗೆ ಊಟಕ್ಕೆ ಚಪಾತಿ ಪಲ್ಯ ಅನ್ನ ಸಾರು ಎಲ್ಲ ಮಾಡು ಎಂದರು. ಪ್ರಮಿ, ಏನು ಮಾಡ್ತಿದ್ದೀಯ ನೀನು? ಆ ಹುಡುಗಿ ಕೂಡ ನಮ್ಮ ಸ್ವರ್ಣನ ವಯಸ್ಸಿನವಳೆ, ಓದ್ಕೊಂಡಿರೋಳು, ಏನೋ ಸಣ್ಣ ಪುಟ್ಟ ಕೆಲಸ ಕರೆತಿರ್ತಾರೆ ಅಷ್ಟೇ. ನೀನು ಹೀಗೆ ಎಲ್ಲದನ್ನೂ ಅವಳ ಮೇಲೆ ಹಾಕಿದ್ರೆ ವಯಸ್ಸಿಗೆ ಮೀರಿದ ಜವಾಬ್ದಾರಿ ಭಾರ ಆಗಲ್ವಾ ಎಂದರು ನಾರಾಯಣ. ಆಚಾರ್ಯರು ಮನೆ ಸೊಸೆ ಅನ್ನೋದು ಕೂಡ ದೊಡ್ಡ ಜವಾಬ್ದಾರಿನೇ, ಅದನ್ನು ಹೊತ್ತಿಲ್ವಾ? ಅವರಮ್ಮ ಬಂದಾಗ ಹೋಗಲೇ ಇಲ್ಲ ಮತ್ತೆ ಎಂದರು ಪ್ರಮಿಳಾ. ನೀನು ಆ ವಯಸ್ಸಲ್ಲಿದ್ದಾಗ ಒಂದು ಕಾಫಿ ಲೋಟನೂ ಎತ್ತಿಡ್ತಾ ಇರಲಿಲ್ಲ, ಎಲ್ಲ ಕೆಲಸ ಅಮ್ಮೋರೇ ಮಾಡೋರು, ನೆನಪು ಮಾಡ್ಕೊ ಎಂದರು ನಾರಾಯಣ ತುಸು ಕಟುವಾಗಿ. ಏನು ನಾಣಿ, ಊರಿಗೆ ಬಂದ ಮೇಲೆ ಮಾತು ಜೋರಾಗಿ ಬರ್ತಿದೆ, ಏನು ನನಗೆ ಆರ್ಡರ್ ಮಾಡ್ತಾ ಇದ್ದೀಯಾ ಎಂದರು ಪ್ರಮಿಳಾ. ನೀನು ಹೇಗಾದರೂ ಅಂದ್ಕೋ, ಗಾಯನ ಏನು ಕೆಲಸ ಮಾಡಲ್ಲ ಅಷ್ಟೇ. ಇನ್ನು ಮುಂದೆ ಮಾತಿಗೆ ಅವಕಾಶ ಕೊಡದಂತೆ ಎದ್ದು ಹೋದರು. ಪಾರ್ಥ ಮನೆ ಹೊರಗೆ ಒಬ್ಬನೇ ಕುಳಿತಿದ್ದ. ತನ್ನದೇ ಸ್ವಂತ ಸೂರಿನಲ್ಲಿ ಇರುವ ನೆಮ್ಮದಿ ಭಾವ ಅವನ ಮುಖದಲ್ಲಿ ಕಾಣಿಸ್ತಾ ಇತ್ತು. ನಾರಾಯಣರು ಕರೆದಾಗ ಹೇಳಿ ಭಾವ ಎಂದ ಪಾರ್ಥ ಕುಳಿತ ಜಾಗದಿಂದ ಕದಲಲಿಲ್ಲ. ಏನೋ ಯೋಚನೆ ಮಾಡ್ತಿರೋ ಹಾಗಿದೆ ಎಂದರು ನಾರಾಯಣ ಪಕ್ಕದಲ್ಲಿ ಕೂರುತ್ತಾ. ನಾಳೆಯಿಂದ ಅಭ್ಯಾಸ ಶುರು ಮಾಡಬೇಕಲ್ವಾ ಭಾವ, ಅದನ್ನೇ ಯೋಚನೆ ಮಾಡ್ತಿದ್ದೆ ಎಂದು ಪಾರ್ಥ ಹೇಳಿದಾಗ, ನೋಡು ಮುಖ್ಯವಾದ ಕೆಲಸನೇ ಬಾಕಿ ಇದೆ, ಮರ್ತೇ ಬಿಟ್ಟಿದ್ದೆ ಎಂದು ಪಾರ್ಥನನ್ನು ಎಬ್ಬಿಸಿ ಕರೆದುಕೊಂಡು ಹೋಗಿ ಶ್ಯಾಮಸುಂದರ ಆಚಾರ್ಯರು ಶ್ರೀಕಂಠ ಆಚಾರ್ಯರು ವೈದ್ಯ ಮಾಡಲು ಬಳಸುತ್ತಿದ್ದ ಪ್ರತ್ಯೇಕ ಕೋಣೆಗೆ ಕರೆದುಕೊಂಡು ಹೋದರು. ಆಚಾರ್ಯರ ಮನೆ ನಾರಾಯಣರಿಗೆ ದೇವಸ್ಥಾನವಾದರೆ ಈ ಕೋಣೆ ಗರ್ಭಗುಡಿ ಇದ್ದಂತೆ. ಹೊಸ್ತಿಲು ಮುಟ್ಟಿ ನಮಸ್ಕರಿಸಿ ಒಳಗೆ ಹೋದರು. 3 ಗೋದ್ರೇಜ್ ಬೀರುಗಳಿದ್ದವು. ಕಿಟಕಿ ತೆಗೆದು ಗಾಳಿ ಆಡಲು ಬಿಟ್ಟು ಮಧ್ಯಾಹ್ನವೇ ಕ್ಲೀನ್ ಮಾಡಿದ್ರು. ಮತ್ತೊಮ್ಮೆ ನೆಲ ಒರೆಸಿ ಕ್ಲೀನ್ ಮಾಡಿ ಬೀರುಗಳ ಬಾಗಿಲು ತೆಗೆದು ಗಾಜಿನ ಬಾಟಲಿಗಳಲ್ಲಿ ಹೆಸರು ಬರೆದು ಚೀಟಿ ಅಂಟಿಸಿ ಜೋಡಿಸಿ ಇಟ್ಟಿದ್ದನ್ನು ತೋರಿಸಿ, ಇವೆಲ್ಲ ಎಷ್ಟು ವರ್ಷ ಆದರೂ ಕೆಡದಂತೆ ಇರೋ ಔಷಧಿ ಸಸ್ಯಗಳು ಎಂದು ಒಳಗಿನ ಲಾಕರ್ನಲ್ಲಿ ಇಟ್ಟಿದ್ದ ಗ್ರಂಥಗಳನ್ನು ತೆಗೆದು ಪಾರ್ಥನ ಕೈಯೊಳಗೆ ಇರಿಸಿ, ಇದರಲ್ಲಿ ಪ್ರತಿಯೊಂದು ರೋಗಕ್ಕೂ ಔಷಧಿ ಬರೆದಿಟ್ಟಿದ್ದಾರೆ ಅಜ್ಜಯ್ಯ ಮತ್ತು ಯಜಮಾನ್ರು ಎಂದಾಗ ಪುಸ್ತಕದ ಪುಟ ತೆರೆದು ಹಸ್ತಾಕ್ಷರದ ಮೇಲೆ ಕೈಯಾಡಿಸಿದ ಪಾರ್ಥನ ಕಣ್ಣಿನಿಂದ ಕಣ್ಣೀರು ಪಟಪಟನೆ ಪುಸ್ತಕದ ಮೇಲೆ ಹರಿದಿದ್ವು. ಇನ್ಮುಂದೆ ಇದೇ ನಿನ್ನ ವೈಯಕ್ತಿಕ ಕೋಣೆ. ತೋಟ ಗದ್ದೆ ಕೆಲಸಗಳನ್ನು ನಾನು ನೋಡ್ಕೋತೀನಿ. ಔಷಧಿ ಸಸ್ಯಗಳನ್ನು ತರೋಕೆ ಕರ್ಕೊಂಡು ಹೋಗ್ತೀನಿ. ನೀನು ಶಿಸ್ತಿನಿಂದ ಅಭ್ಯಾಸ ಶುರು ಮಾಡು. ಸರಸ್ವತಿ ಈ ಮನೆಯಲ್ಲಿ ಕಾಲಿರಿಸಿದಾಳೆ, ನಿನಗೆ ಅನ್ಯಾಯ ಆಗಲ್ಲ ಎಂದರು ನಾರಾಯಣ. ಹಾಗೇ ಆಗಲಿ ಭಾವ ಎಂದ ಪಾರ್ಥ ವಿಧೇಯ ವಿದ್ಯಾರ್ಥಿಯಂತೆ. ಗಾಯನ ಜೊತೆ ಸ್ವರ್ಣ ಕೂಡ ಕೈ ಜೋಡಿಸಿ ಇಬ್ಬರು ಸೇರಿ ಅನ್ನ ಸಾರು ಪಲ್ಯ ಮಾಡಿದ್ರು. ಪಾರ್ಥ ನಾರಾಯಣ ಕೂಡ ಹೊರಗೆ ಬಂದಿದ್ರು. ನಡುಮನೆಯಲ್ಲಿ ಕುಳಿತಿದ್ದ ಪ್ರಮಿಳಾಳನ್ನು ನೋಡಿ ನಾರಾಯಣರಿಗೆ ಕೋಪ ಬಂದಿತ್ತು. ನಾನು ಅಷ್ಟೆಲ್ಲ ಹೇಳಿ ಹೋದ್ರೂ ಇವಳು ಹೀಗೆ ಕೂತಿದ್ದಳಲ್ಲ ಎಂದುಕೊಂಡರು. ಅಪ್ಪ, ಈ ಅಮ್ಮಂಗೆ ಏನಾಗಿದೆ? ಊರಿಗೆ ಬಂದಾಗಿಂದ ಒಂದು ಕೆಲಸನೂ ಮಾಡ್ತಿಲ್ಲ ಎನ್ನುತ್ತಲೇ ಅಡುಗೆ ಮನೆಯಿಂದ ಹೊರಗೆ ಬಂದಳು ಸ್ವರ್ಣ. ನಿಮ್ಮಮ್ಮ ತವ್ರ ಮನೇಲಿದ್ದಾಳಲ್ಲ, ಅದಕ್ಕೆ ಏನೂ ಮಾಡ್ತಿಲ್ಲ ಎಂದು ಮಗಳಿಗೆ ಹೇಳಿ ಪ್ರಮಿಳಾ ಕಡೆಗೆ ಉರಿಗಣ್ಣು ಬೀರಿ ನೋಡಿದ್ರು. ಎಷ್ಟು ಮಾಡೋಕ್ಕೆ ನಾನೇ ಮಾಡ್ತೀನಿ ಎನ್ನುತ್ತಾ ಸ್ವರ್ಣಳ ಹಿಂದೆ ಗಾಯನ ಕೂಡ ಬಂದಾಗ ನಾರಾಯಣರಿಗೆ ಅಯ್ಯೋ ಅನ್ನಿಸ್ತು. ನನ್ನ ಗಂಡ ಮಗಳು ಇವಳಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಎಂದು ಒಳಗೆ ಬೈದುಕೊಳ್ಳುತ್ತಲೇ ಪ್ರಮಿಳಾ ಊಟಕ್ಕೆ ಕುಳಿತರು. ಊಟದ ನಂತರ, ಏನ್ರಿ ಒಂದಿನ ಬೆಂಗಳೂರಿಗೆ ಹೋಗಿ ಮನೆ ಖಾಲಿ ಮಾಡಿಕೊಂಡು ಬಾಡಿಗೆ ಕೊಡೋಕೆ ವ್ಯವಸ್ಥೆ ಮಾಡ್ಬನ್ನಿ ಎಂದರು ಪ್ರಮಿಳಾ. ನಾನೊಬ್ಬನೇ ಹೋಗಬೇಕಾ? ನಾರಾಯಣ ಕೇಳಿದ್ರೆ, ಅಪ್ಪ ಕಾಲೇಜಿಗಿನ್ನೂ ರಜಾ ಹಾಕೋಕ್ಕಾಗಲ್ಲ, ನಾನು ಬರ್ತೀನಿ,
ಹಾಗೆ ಫಸ್ಟ್ ಇಯರ್ ಮುಗಿದ್ಮೇಲೆ ನಾನು ಫಾರಿನ್ಗೆ ಹೋಗಬೇಕು, ಕಳಿಸಿ ಎಂದಳು ಸ್ವರ್ಣ. ಏನು, ನಮ್ಮನ್ನೆಲ್ಲ ಬಿಟ್ಟು ಅಷ್ಟು ದೂರನಾ? ಇಲ್ಲೇನು ಕಡಿಮೆ ಆಗಿರೋದು ನಿನಗೆ? ನಮ್ಮಪ್ಪ ಅಜ್ಜ ವಿದೇಶಕ್ಕೆ ಹೋಗೋದನ್ನು ವಿರೋಧಿಸೋರು ಎಂದರು ಪ್ರಮೀಳಾ. ನಾನೇನು ನಿನ್ನ ಕರೀತಾ ಇಲ್ಲ. ನಿಮ್ಮಪ್ಪ ಅಜ್ಜಂಗೆ ಇಷ್ಟ ಇಲ್ಲ ಅಂದರೆ ನೀನಿರು, ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಿದ್ದೀಯಾ ಎಂದಳು ಸ್ವರ್ಣ. ಎಷ್ಟೇ ಮಾತಾಡ್ತೀಯಾ? ಫಾರಿನ್ಗೆ ಹೋಗೋಕ್ಕೆ ಅವ್ರ ದುಡ್ಡು ಬೇಕು, ಅವ್ರ ಆದರ್ಶಗಳು ಬೇಡವಾ ನಿನಗೆ? ಪ್ರಮೀಳಾ ಈ ಬಾರಿ ಜೋರು ಧ್ವನಿಯಲ್ಲಿ ಕೇಳಿದ್ರೆ, ಇಷ್ಟು ವರ್ಷ ಎಲ್ಲೋಗಿತ್ತಮ್ಮ ನಿನ್ನ ಈ ಆದರ್ಶ? ಇಡೀ ಊರು, ಜನ, ದೇವಸ್ಥಾನ ಅನ್ನೋ ಹಾಗೆ ನೋಡ್ತಾ ಇದ್ದ ಮನೆ ಬೀಗ ಹಾಕಿದ್ಯಲ್ಲ. ಕೇಳ್ತಿರೋ ನಮಗೆ ಮೈರೋಮ ನೆಟ್ಟಗಾಗತ್ತೆ. ಅಂಥದ್ರಲ್ಲಿ ಅಂಥವ್ರ ಜೊತೆ ಬದುಕಿ ಬಾಳಿರೋಳು ನೀನು. ಭಾರತನ ಪ್ರಾಣಕ್ಕೆ ಅಪಾಯ ಇತ್ತು ಅಂತೀಯ? ಯಾರಿಂದ ಹೇಳು ನೋಡೋಣ? ಸುತ್ತಮುತ್ತ ಹಳ್ಳಿಗಳೇ ಏನಕ್ಕೆ, ಇಡೀ ತಾಲೂಕಲ್ಲೇ ಬೇಕಾದವರಿಗೆ ಯಾರಮ್ಮ ಶತ್ರುಗಳು? ಶತ್ರುಗಳೇನು ಹಾಗೆ ಮಾಯ ಆಗೋದ್ರಾ? ಈ ಥರ ಸಿಲ್ಲಿ ರೀಸನ್ಸ್ಗಳನ್ನೆಲ್ಲ ಹೇಳಿ ಪಾರ್ಥನ ನೀನು ನಂಬಿಸಬಹುದು, ಆದರೆ ನನ್ನನ್ನಲ್ಲ. ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಸ್ವರ್ಣ ಕಡ್ಡಿ ತುಂಡರಿಸಿದಂತೆ ಹೇಳಿದಾಗ ಪ್ರಮೀಳಾ ಮೌನ ತಾಳಲೇಬೇಕಾಯಿತು. ನನ್ನ ಮಗಳೇ ನನಗೆ ಶತ್ರು ಎಂದು ಬೈದುಕೊಂಡು, ಈಗ ಸಮಾಧಾನ ಆಯ್ತಾ? ಎಲ್ರಿಗೂ ಹೋಗಿ ಮಲ್ಕೊಳ್ಳಿ ಎಂದು ಎದ್ದು ಕೋಣೆಗೆ ಹೋದರು ಪ್ರಮೀಳಾ. ಗಾಯನ ಸ್ವರ್ಣ ಒಂದು ರೂಮಿನಲ್ಲಿ ಮಲಗಿದ್ರೆ ಭಾರತ ಅಭ್ಯಾಸ ಮಾಡುವ ಕೋಣೆಗೆ ಹೋದ. ಸ್ವರ್ಣ ವಿದೇಶಕ್ಕೆ ಹೋಗುವ ಮಾತನಾಡಿದಾಗ ಹೃದಯದ ಮೂಲೆಯಲ್ಲಿ ಸೂಜಿ ಚುಚ್ಚಿದ ಅನುಭವ. ಪ್ರೀತಿ ತಿರಸ್ಕರಿಸಲಿಲ್ಲ, ಸ್ವರ್ಣ ಗೌರವಿಸಿದ್ಲು. ಆದರೆ ತಾನು ಇಷ್ಟಪಟ್ಟ ಮೊದಲ ಹೆಣ್ಣು. ಹಾಗಂತ ಮದುವೆ ಆದಮೇಲೆ ಸ್ವರ್ಣನ ಮನಸ್ಸಿನಲ್ಲಿಟ್ಕೊಂಡು ಗಾಯನಂಗೆ ಮೋಸ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಮೆದುಳು ಮನಸ್ಸುಗಳ ನಡುವಿನ ಚರ್ಚಾ ಸ್ಪರ್ಧೆಯಲ್ಲಿ ಪ್ರೀತಿ ಪರವಾಗಿ ಮಾತನಾಡಿದ ಮನಸ್ಸು ಸೋತು ಜವಾಬ್ದಾರಿ